ಹಾಯ್, ಎಲ್ರಿಗೂ ನಮಸ್ತೆ. ಇದು ಅಮೃತಾಂಜನ್ನು. ಇದನ್ನು ಮಾಡೋದನ್ನು ನಾನು ನಮ್ಮ ತಾಯಿಯಿಂದ ಕಲ್ತ್ಕೊಂಡಿದ್ದು. ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಗ್ರಂಥಿಗೆ ಅಂಗಡಿಯಲ್ಲಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ನಮ್ಗೆ ಸುಲಭವಾಗಿ ಸಿಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಾವು ತಲೆನೋವು, ಕೆಮ್ಮು, ಕಫ, ನೆಗಡಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ನಾವು ಅಂಗಡಿಲಿ ತಗೊಳ್ಳೋ ಅಮೃತಾಂಜನ್ಗಿಂತನೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದನ್ನು ನಾವು ನೋಡೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಪಾತ್ರೆ ಇಟ್ಟು 50 ಗ್ರಾಮ್ ಜೇನುಮೆಣನ ಕರಗಿಸ್ಕೋಬೇಕಾಗತ್ತೆ. ಕರಗಿಸ್ಕೊಂಡ್ರೆ ಜೇನುಮೆಣನ ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಅದೇ ಪಾತ್ರೆಗೆ 120 ಗ್ರಾಮ್ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ. ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ಜೇನುಮೆಣನ ಪಾತ್ರೆಗೆ ಹಾಕೋಬೇಕು, ಕರಗಿಸ್ಕೊಂಡಿರೋದನ್ನ. ಇದಾದ ನಂತರ 10 ಗ್ರಾಮು ಪಚ್ಚಕರ್ಪೂರ ಹಾಕೋಬೇಕಾಗತ್ತೆ. ನಂತರ ಪೆಪ್ಪರ್ಮೆಂಟ್ ಹೂವು ಅಂತ ಹೇಳ್ತಾರೆ, ಅಥವಾ ಮೆಂತಾಲ್ ಅಂತ ಹೇಳ್ಬೋದು. ಇದನ್ನು 10 ಗ್ರಾಮ್ ಹಾಕೋಬೇಕಾಗತ್ತೆ. ನಂತರ ಚಿಟಿಕೆ ಅರಿಶಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಚಿಟಿಕೆ ಹಾಕ್ಕೊಂಡು ಕೊನೆಯದಾಗಿ ನೀಲಗಿರಿ ತೈಲ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆದರೂ ಏನೂ ಆಗಲ್ಲ. ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಶೋಧಿಸ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಅರ್ಧ ಗಂಟೆ ಬಿಟ್ಟರೆ ಸಾಕು, ಇದು ನೀಟಾಗಿ ಸೆಟ್ ಆಗಿರುತ್ತೆ. ಅಮೃತಾಂಜನ್ನ ಒಲೆ ಮೇಲೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು, ಹಾಗಾಗಿ ನಾನು ಮಾಡಿದೆ. ನೀವು ಬೇಕಾದ್ರೆ ಗ್ಯಾಸ್ ಸ್ಟವ್ ಮೇಲೆ ಬೇಕಾದ್ರೂ ಮಾಡ್ಕೋಬೋದು.